ನಮಸ್ಕಾರ. ಬನ್ನಿ, ಇವತ್ತು ಕರ್ನಾಟಕದ ಇತಿಹಾಸದೊಳಗೆ ಒಂದು ಅದ್ಭುತ ಪಯಣ ಶುರು ಮಾಡೋಣ. ಇದು ಕೇವಲ ರಾಜರ ಕಥೆಯಲ್ಲ, ಬದಲಿಗೆ ಈ ನಾಡನ್ನ ರೂಪಿಸಿದ ಒಂದಕ್ಕಿಂತ ಒಂದು ಮಹಾನ್ ಸಾಮ್ರಾಜ್ಯಗಳ ರೋಚಕ ಕಥೆ. ನಮ್ಮ ಪಯಣ ಶುರುವಾಗೋದೇ ಒಂದು ಅಚ್ಚರಿಯ ಸತ್ಯದೊಂದಿಗೆ. ಸುಮಾರು 9ನೇ ಶತಮಾನದಲ್ಲಿ ಬರೆದ ಕವಿರಾಜಮಾರ್ಗ ಅನ್ನೋ ಗ್ರಂಥ ಹೇಳತ್ತೆ, ಅಂದಿನ ಕನ್ನಡ ನಾಡು ದಕ್ಷಿಣದ ಕಾವೇರಿ ನದಿಯಿಂದ ಶುರುವಾಗಿ ಉತ್ತರದ ಗೋದಾವರಿ ನದಿಯವರೆಗೂ ಹರಡಿತ್ತು ಅಂತ. ಅಬ್ಬಾ, ಎಂಥ ವಿಸ್ತಾರ ಅಲ್ವಾ? ಇದು ನಮ್ಮ ಇತಿಹಾಸ ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಹಾಗಾದ್ರೆ ಪುರಾಣ ಇತಿಹಾಸಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಂಡ ಈ ನೆಲ ಒಂದ್ರ ಹಿಂದೆ ಒಂದ್ರಂತೆ ಇಷ್ಟೊಂದು ಬಲಿಷ್ಠ ರಾಜವಂಶಗಳ ಉದಯಕ್ಕೆ ಹೇಗೆ ವೇದಿಕೆಯಾಯಿತು? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಮುಂದೆ ಹೋಗೋಣ. ನಮ್ಮ ಕಥೆ ಶುರುವಾಗೋದೇ ಈ ಕನ್ನಡ ಮಣ್ಣಲ್ಲೇ ಹುಟ್ಟಿದ ಮೊಟ್ಟಮೊದಲ ಸಾಮ್ರಾಜ್ಯದಿಂದ. ಅದೇ ಕದಂಬರ ಸಾಮ್ರಾಜ್ಯ. ಇದು ಬರೀ ಒಂದು ಸಾಮ್ರಾಜ್ಯ ಹುಟ್ಟಿದ ಕಥೆಯಲ್ಲ, ಇದು ಸ್ವಾಭಿಮಾನದ ಕಿಚ್ಚಿನಿಂದ ಹುಟ್ಟಿದ ಕಥೆ. ಕಥೆ ಏನ್ಗೊತ್ತಾ? ಮಯೂರ ಶರ್ಮಾ ಅನ್ನೋ ಒಬ್ಬ ಬ್ರಾಹ್ಮಣ ಯುವಕ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಕಂಚಿಗೆ ಹೋಗ್ತಾನೆ. ಅಲ್ಲಿ ಪಲ್ಲವರಿಂದ ಆತನಿಗೆ ಘೋರ ಅವಮಾನ ಆಗತ್ತೆ. ಆದ್ರೆ ಆ ಅವಮಾನ ಅವನನ್ನ ಕುಗ್ಸಿಲ್ಲ, ಬದಲಾಗಿ ಕೆರಳಿಸಿತು. ಆ ಕ್ಷಣವೇ ಆತ ಶಾಸ್ತ್ರಗಳನ್ನ ಬದಿಗಿಟ್ಟು ಶಸ್ತ್ರ ಹಿಡಿತಾನೆ. ಮಯೂರ ಶರ್ಮಾ ಮಯೂರವರ್ಮನಾಗಿ ಬದಲಾಗ್ತಾನೆ. ತನ್ನನ್ನ ಅವಮಾನಿಸಿದವರ ವಿರುದ್ಧವೇ ತಿರುಗಿಬಿದ್ದು ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಕನ್ನಡದ ಮೊದಲ ಸಾಮ್ರಾಜ್ಯವನ್ನ ಕಟ್ಟೇಬಿಡ್ತಾನೆ. ನೋಡಿ, ಸ್ವಾಭಿಮಾನದ ಕಿಚ್ಚು ಎಂಥ ಅದ್ಭುತವನ್ನ ಸೃಷ್ಟಿಸಬಹುದು ಅಂತ. ಕದಂಬರ ನಂತರ ಕಥೆ ಇಲ್ಲಿಗೆ ನಿಲ್ಲಲ್ಲ. ದಖ್ಖನ್ ಪ್ರಸ್ಥಭೂಮಿಯಲ್ಲಿ ಇನ್ನಷ್ಟು ದೊಡ್ಡ, ಇನ್ನೂ ಬಲಿಷ್ಠ ಸಾಮ್ರಾಜ್ಯಗಳು ತಲೆ ಎತ್ತಿದ್ವು. ಬನ್ನಿ, ಈಗ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಸುವರ್ಣಯುಗಕ್ಕೆ ಕಾಲಿಡೋಣ. ಬಾದಾಮಿ ಚಾಲುಕ್ಯರ ವಂಶದಲ್ಲಿ ಎಷ್ಟೋ ರಾಜರು ಬಂದ್ರು, ಆದ್ರೆ ಒಂದು ಹೆಸರು ಮಾತ್ರ ಚರಿತ್ರೆಯಲ್ಲಿ ಅಚ್ಚಳಿಯದೆ ನಿಂತಿದೆ. ಅದೇ ಇಮ್ಮಡಿ ಪುಲಕೇಶಿ. ಆತನ ಬಿರುದು ದಕ್ಷಿಣಾಪಥೇಶ್ವರ, ಅಂದ್ರೆ ಇಡೀ ದಕ್ಷಿಣ ಭಾರತದ ಒಡೆಯ ಅಂತ. ಆ ಕಾಲದ ಇಬ್ಬರು ಸೂಪರ್ ಪವರ್ಗಳು ಮುಖಾಮುಖಿಯಾಗಿದ್ದು ಇಲ್ಲೇ. ಇಡೀ ಉತ್ತರ ಭಾರತವನ್ನ ಗೆದ್ದಿದ್ದ ಚಕ್ರವರ್ತಿ ಹರ್ಷವರ್ಧನ ತನ್ನ ದೃಷ್ಟಿಯನ್ನ ದಕ್ಷಿಣದ ಕಡೆ ತಿರುಗಿಸ್ತ. ಆದ್ರೆ ನರ್ಮದಾ ನದಿಯ ತೀರದಲ್ಲಿ ಆತನ ದಂಡಯಾತ್ರೆಗೆ ತಡೆಗೋಡೆಯಾಗಿ ನಿಂತಿದ್ದೇ ನಮ್ಮ ಇಮ್ಮಡಿ ಪುಲಕೇಶಿ. ಈ ಒಂದು ಯುದ್ಧ ಮುಂದಿನ 100 ವರ್ಷಗಳ ಕಾಲ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ಒಂದು ಲಕ್ಷ್ಮಣ ರೇಖೆಯನ್ನ ಎಳೆದುಬಿಟ್ಟು ಅಂದ್ರೆ ತಪ್ಪಾಗಲ್ಲ. ಚಾಲುಕ್ಯರ ಶಕ್ತಿ ಕಡಿಮೆ ಆಗ್ತಿದ್ದ ಹಾಗೆ ರಾಷ್ಟ್ರಕೂಟರು ಅಧಿಕಾರದ ಚುಕ್ಕಾಣಿ ಹಿಡಿದರು. ಅವರ ರಾಜ 1ನೇ ಕೃಷ್ಣ ಎಲ್ಲೋರಾದಲ್ಲಿ ಒಂದು ಅದ್ಭುತವನ್ನೇ ಸೃಷ್ಟಿಸಿದ. ಅದೇ ಕೈಲಾಸನಾಥ ದೇವಾಲಯ. ಇದು ಕಟ್ಟಿದ್ದಲ್ಲ, ಇದು ಕೆತ್ತಿದ್ದು. ಒಂದೇ ಒಂದು ಬೃಹತ್ ಬಂಡೆಯನ್ನ ಕೊರೆದು ಮಾಡಿದ ಅದ್ಭುತ. ಇತಿಹಾಸಕಾರ ವಿ.ಎಸ್. ಸ್ಮಿತ್ ಹೇಳಿದ ಹಾಗೆ ಇದು ನಿಜಕ್ಕೂ ಜಗತ್ತಿನ ಅದ್ಭುತಗಳಲ್ಲಿ ಒಂದು. ಈ ರಾಜವಂಶಗಳ ರಿಲೇ ರೇಸ್ನಲ್ಲಿ ಈಗ ಸರದಿ ಹೊಯ್ಸಳರದ್ದು. ಇವರ ಹೆಸರು ಕೇಳಿದ ತಕ್ಷಣ ನೆನಪಾಗೋದೇ ಕಣ್ಣು ಕುಕ್ಕುವ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದ ದೇವಸ್ಥಾನಗಳು. ಹೊಯ್ಸಳ ಅನ್ನೋ ಹೆಸರು ಹೇಗೆ ಬಂತು ಅಂತ ಒಂದು ಇಂಟ್ರೆಸ್ಟಿಂಗ್ ಕಥೆನೇ ಇದೆ. ಸಳ ಅನ್ನೋ ಯುವಕ ತನ್ನ ಗುರು ಸುದತ್ತಾಚಾರ್ಯರ ಜೊತೆ ಇದ್ದಾಗ ಒಂದು ಹುಲಿ ದಾಳಿ ಮಾಡುತ್ತೆ. ಆಗ ಗುರುಗಳು ಹೊಯ್ ಸಳ ಅಂದ್ರೆ ಹೊಡಿ ಸಳ ಅಂತ ಕೂಗ್ತಾರೆ. ಗುರುವಿನ ಆಜ್ಞೆಯಂತೆ ಸಳ ಆ ಹುಲಿಯನ್ನ ಸಂಹರಿಸ್ತಾನೆ. ಅದೇ ದೃಶ್ಯ ಮುಂದೆ ಅವರ ರಾಜಲಾಂಛನವಾಗಿ ಇತಿಹಾಸದಲ್ಲಿ ಅಜರಾಮ್ರವಾಯಿತು. ಹೊಯ್ಸಳರಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ವಿಷ್ಣುವರ್ಧನ. ಮೂಲತಃ ಬಿಟ್ಟಿದೇವ ಅನ್ನೋ ಹೆಸರಿನ ಜೈನನಾಡಿದ್ದ. ಆತನ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರುತ್ತೆ. ಆತ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನನಾಗುತ್ತಾನೆ. ತನ್ನ ಅತಿದೊಡ್ಡ ಗೆಲುವುಗಳಲ್ಲಿ ಒಂದಾದ ತಲಕಾಡು ಯುದ್ಧದ ವಿಜಯದ ಸಂಕೇತವಾಗಿ, ಭಕ್ತಿಯ ಪ್ರತೀಕವಾಗಿ ಬೇಲೂರಿನ ನಿರ್ಮಾಣವಾಗಿದ್ದೇ ಈ ಅದ್ಭುತ ಚೆನ್ನಕೇಶವ ದೇವಾಲಯ. ಇವತ್ತಿಗೂ ಹೊಯ್ಸಳರ ಕಲೆಗೆ ಇದು ಜೀವಂತ ಸಾಕ್ಷಿ. ಈಗ ನಾವು ಬರ್ತಾ ಇರೋದು ಕರ್ನಾಟಕ ಇತಿಹಾಸದ ಒಂದು ಅತ್ಯಂತ ವೈಭವದ ಅಧ್ಯಾಯಕ್ಕೆ. ತುಂಗಭದ್ರಾ ನದಿಯ ದಡದಲ್ಲಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಹುಟ್ಟುಕೊಂಡ ಒಂದು ಮಹಾನ್ ಸಾಮ್ರಾಜ್ಯ, ಅದೇ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಅಂದ ತಕ್ಷಣ ನೆನಪಾಗುವ ಮೊದಲ ಹೆಸರು ಶ್ರೀಕೃಷ್ಣದೇವರಾಯ. ಅವರ ಕಾಲವನ್ನ ವಿಜಯನಗರದ ಸುವರ್ಣಯುಗ ಅಂತಾನೆ ಕರೀತಾರೆ. ಯುದ್ಧದಲ್ಲಿ ಅಪ್ರತಿಮ ವೀರನಾಗಿದ್ದಷ್ಟೇ ಅಲ್ಲ, ಕಲೆ ಸಾಹಿತ್ಯದ ದೊಡ್ಡ ಪೋಷಕನೂ ಆಗಿದ್ದ. ಆಂಧ್ರಭೋಜ ಅನ್ನೋ ಬಿರುದೇ ಆತನ ಸಾಹಿತ್ಯ ಪ್ರೀತಿಗೆ ಹಿಡಿದ ಕನ್ನಡಿ. ಕೃಷ್ಣದೇವರಾಯನ ಆಸ್ಥಾನ ಕೇವಲ ಯುದ್ಧವೀರರಿಂದೇ ತುಂಬಿರ್ಲಿಲ್ಲ, ಅಲ್ಲಿ ಸಾಹಿತ್ಯ ದಿಗ್ಗಜರೂ ಇದ್ರು. ಅವರೇ ಅಷ್ಟದಿಗ್ಗಜರು ಅಂತ ಪ್ರಸಿದ್ಧರಾದ 8 ಮಹಾನ್ ತೆಲುಗು ಕವಿಗಳು. ಅಷ್ಟೇ ಯಾಕೆ, ಸ್ವತಃ ಕೃಷ್ಣದೇವರಾಯನೇ ಆಮುಕ್ತ ಮೌಲ್ಯದ ಅನ್ನೋ ಮಹಾಕಾವ್ಯವನ್ನ ಬರೆದಿದ್ದ.
ಅಂದೇ ಆತ ರಾಜನಷ್ಟೇ ಅಲ್ಲ, ಒಬ್ಬ ಕವಿಯೂ ಆಗಿದ್ದ. ವಿಜಯನಗರದ ವೈಭವದ ನಂತರ ಕಥೆ ಬೇರೆ ತಿರುವು ಪಡ್ಕೊಳ್ತೆ. ಈಗ ನಾವು ಬಹಮನಿ ಸುಲ್ತಾನಲು, ಅವರ ನಂತರ ಬಂದವರು ಮತ್ತು ಮುಂದೆ ಮೈಸೂರು ಸಂಸ್ಥಾನದ ಉದಯದ ಕಥೆಯನ್ನ ನೋಡೋಣ. ವಿಜಯನಗರದ ನಂತರ ಬಂದಂತಹ ದಕ್ಕನ್ ಸುಲ್ತಾನರು ಕೂಡ ವಾಸ್ತುಶಿಲ್ಪದಲ್ಲಿ ಹಿಂದೆ ಇರಲಿಲ್ಲ. ಅವರದ್ದೇ ಆದ ಒಂದು ವಿಶಿಷ್ಟ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಪರಿಚಯಿಸಿದ್ರು. ಉದಾಹರಣೆಗೆ ಬಿಜಾಪುರದ ಗೋಲ್ ಗುಮ್ಮಟ, ಭಾರತದಲ್ಲಿ ಅತೀ ದೊಡ್ಡ ಗುಮ್ಮಟ. ಅದೇ ರೀತಿ ದಕ್ಷಿಣದ ತಾಜ್ಮಹಲ್ ಅಂತಾನೆ ಕರೆಯಲ್ಪಡುವ ಇಬ್ರಾಹಿಂ ರೋಜಾ ಮತ್ತು ಬೀದರ್ನಲ್ಲಿದ್ದ ಭವ್ಯವಾದ ಮದರಸ, ಇವೆಲ್ಲ ಅವರ ಕಲಾತ್ಮಕತೆಯ ಮತ್ತು ವೈಭವದ ಸಂಕೇತಗಳು. ಆಮೇಲೆ ಬರೋದೇ ಮೈಸೂರು ಸಂಸ್ಥಾನದ ಇತಿಹಾಸ. ಅದರಲ್ಲಿ ಈ ಹೆಸರನ್ನ ಮರೆಯೋಕೆ ಸಾಧ್ಯವೇ ಇಲ್ಲ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ಬ್ರಿಟಿಷರ ವಿರುದ್ಧ ಸಿಂಹಸ್ವಪ್ನವಾಗಿದ್ದ ಆತ ಯುದ್ಧ ತಂತ್ರಜ್ಞಾನದಲ್ಲೂ ಮುಂದಿದ್ದ. ಆ ಕಾಲದಲ್ಲೇ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ರಾಕೆಟ್ ಟೆಕ್ನಾಲಜಿ ಬಳಸಿದ ಮೊದಲಿಗ ಆತ. ಹಾಗಾದ್ರೆ ನಾವು ಮಾಡಿದ ಈ ಇಡೀ ಪಯಣವನ್ನ ಒಮ್ಮೆ ಹಿಂತಿರುಗಿ ನೋಡೋಣ. ನೋಡಿ, ಕದಂಬರಿಂದ ಶುರುವಾಗಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವೈಭವದ ವಿಜಯನಗರ ಮತ್ತು ಕೊನೆಯಗೆ ಆಧುನಿಕ ಕರ್ನಾಟಕಕ್ಕೆ ಅಡಿಪಾಯ ಹಾಕಿದ ಮೈಸೂರು ಒಡೆಯರವರೆಗೆ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಅಧಿಕಾರದ ದೀಪಿಕೆ ವರ್ಗಾವಣೆಯಾದ ಹಾಗೆ ಅಲ್ವಾ? ಇದು ನಿರಂತರವಾಗಿ ಹರಿಯುವ ಒಂದು ಇತಿಹಾಸದ ನದಿ. ಈ ಪ್ರತಿಯೊಂದು ರಾಜವಂಶವೂ ಕಲ್ಲಿನ ಮೇಲೆ, ತಾಳೆಗರಿಯ ಮೇಲೆ ತಮ್ಮ ಕಥೆಯನ್ನ ಬರ್ದ್ಹೋಗಿವೆ. ಅವರ ಪರಂಪರೆ ಇವತ್ತಿಗೂ ನಮ್ ಜೊತೆಗಿದೆ. ಇದೆಲ್ಲವನ್ನೂ ನೋಡ್ದಾಗ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮ ತಲೆಮಾರು ಮುಂದಿನ ಜನಾಂಗಕ್ಕೆ ಯಾವ ಕಥೆಯನ್ನ, ಯಾವ ಪರಂಪರೆಯನ್ನ ಬಿಟ್ಟುಹೋಗುತ್ತೆ? ಇದೊಂದು ಯೋಚಿಸಬೇಕಾದ ವಿಷಯ.